ರಾಜೀವ್ ಗೌಡನ ಅಪ್ಡೇಟ್ ಸುದ್ದಿ ಸಿಗ್ತಾ ಇದೆ. ರಾಜೀವ್ ಗೌಡಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್. ನ್ಯಾಯಾಂಗ ಬಂಧನಕ್ಕೆ ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ಆದೇಶ ಹೊರಡಿಸಿದೆ. 14 ದಿನಗಳ ನ್ಯಾಯಾಂಗ ಬಂಧನ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಆಗದಂತ ಪ್ರಕರಣ. ಹ್ಯಾಟ್ಸ್ ಆಫ್ ಹೇಳಬೇಕು ಜಡ್ಜ್ಗೆ. ಯಾಕೊತ್ತಾ ಇಂಥ ಪುಡಾರಿಗಳಿಗೆ, ಥರ್ಡ್ ಕ್ಲಾಸ್ ರಾಜಕಾರಣಿಗಳಿಗೆಲ್ಲ ಒಂದು ಲೆಸನ್ ಆಗಬೇಕು. ಸರ್ಕಾರಿ ಅಧಿಕಾರಿಗಳನ್ನ ಕಾಲ್ ಕಸತರ ಬಳಸ್ಕೊಂಡು ಕೆಟ್ಟ ಕೊಳಕ ಭಾಷೆಗಳನ್ನ ಬಳಸಿ ಮಾತಾಡಿ ಧಮಕಿ ಹಾಕ್ತಾರಲ್ಲ, ಇಂಥವ್ರಿಗೆ ಇದೆಲ್ಲ ಲೆಸನ್ ಆಗಬೇಕು. ನ್ಯಾಯಾಂಗ ಬಂಧನಕ್ಕೆ ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ಆದೇಶ ಹೊರಡಿಸಿದೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬೆದರಿಕೆ ಹಾಕ್ತಂತ ಪ್ರಕರಣ. ರಾಜೀವ್ ಗೌಡಗೆ 14 ದಿನಗಳ ಜೈಲು ವಾಸ ಫಿಕ್ಸು. ಉಚ್ಚಾಟಿತ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಜೈಲು ಪಾಲು. ಅವನನ್ನು ಉಚ್ಚಾಟನೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಬಹಳ ದಿನ ಟೈಮ್ ತಗೊಳ್ತು. ಏನೋ ಬಹಳ ದೊಡ್ಡ ಸಾಧಕ ಅವನು ಅಂತ ಹೇಳಿ. ಇದೇ ಮುನಿಯಪ್ಪ ಅವರು ಇವನನ್ನು ವಹಿಸ್ಕೊಂಡು ಮಾತಾಡಿದ್ರು, ಅವನು ಬಹಳ ದೊಡ್ಡ ಸಾಧಕ, ಪಕ್ಷ ಸಂಘಟನೆ ಬಹಳ ಚೆನ್ನಾಗಿ ಮಾಡಿದಾನೆ ಅಂತ ಹೇಳಿ. ಯಾವ ಪಕ್ಷ ಸಂಘಟನೆ ಮೂಲೆಗೆ ಹಾಕ್ರಿ ನಿಮ್ ಪಕ್ಷ ಸಂಘಟನೆಗ. ಮೊದಲು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. ಮೊದಲು ಮಹಿಳಾ ಅಧಿಕಾರಿಗಳನ್ನ, ಸರ್ಕಾರಿ ಅಧಿಕಾರಿಗಳನ್ನ ಸರಿಯಾಗಿ ನಡೆಸ್ಕೊಳ್ಳಿ. ಅವ್ರಿಗೊಂದು ಗೌರವ ಕೊಡಿ. ಧಮ್ಕಿ ವೀರ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಸಾಕಷ್ಟು ಬೆದರಿಕೆಯನ್ನ ಹಾಕಿದ್ದ, ಕೆಲಸಕ್ಕೆ ಅಡ್ಡಿ ಬೇರೆ ಪಡಿಸಿದ್ದ. ಸದ್ಯ ಕೋರ್ಟ್ ಆತನನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಮತ್ತು ಜಾಮೀನು ಅರ್ಜಿ ವಜಾ ಆಗಿದೆ. ಉಚ್ಚಾಟಿತ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡಗೆ ಜೈಲು ಪಾಲು. ಕೋರ್ಟ್ನಿಂದ ನೇರವಾಗಿ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಈಗ ಪೊಲೀಸರು. ಬೆಂಕಿ ಹತ್ತಿಸ್ಬಿಡ್ತೀನಿ, ಓಡಿಸ್ಬಿಡ್ತೀನಿ, ಇನ್ನೊಂದು ಮಾಡ್ಬಿಡ್ತೀನಿ ಅಂತ ಇದ್ದಲ್ಲಪ್ಪ ರಾಜೀವ್ ಗೌಡ. ಈಗ ಕೋರ್ಟು ನಿನ್ನನ್ನ 14 ದಿನಗಳ ಜೈಲು ವಾಸಕ್ಕೆ ಅಟ್ಟುತ್ತಾ ಇದೆ. ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ರು. ಕಾಂಗ್ರೆಸ್ ಕಾರ್ಯಕರ್ತರೇ ಆಗ್ಲಿ, ಯಾರೇ ಆಗ್ಲಿ, ನಮ್ಮ ಸರ್ಕಾರ ಇದೆ, ಏನ್ ಮಾಡಿದ್ರು ನಡೆಯುತ್ತೆ, ನಮ್ಗೆ ಅವ್ರ ಗೊತ್ತು ಇವ್ರ ಗೊತ್ತು, ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡಿ. ಈ ತೀರ್ಪಿದ್ಯಲ್ಲ, ಇದು ಒಂದು ಲೆಸನ್ ಆಗ್ಬೇಕು. ಎದೆಲಿ ತಲೆ ಸೆಳೆದ್ರೆ 3 ಅಕ್ಷರ ಇಲ್ಲ, ಅವನ್ಗೆ ಒಂದು ಕಲ್ಚರ್ ಇಲ್ಲ, ಏನಿಲ್ಲ. ಇಂಥ ರಾಜೀವ್ ಗೌಡ ಒಬ್ಬ ಸರ್ಕಾರಿ ಅಧಿಕಾರಿಗೆ ಫೋನ್ ಮಾಡಿ ಬೆದರಿಕೆ ಹಾಕ್ತಾನೆ, ಧಮಕಿ ಹಾಕ್ತಾನೆ. ಶಿಡ್ಲಘಟ್ಟದ ಜೆಎಂಎಫ್ಸಿ ಕೋರ್ಟ್ನಿಂದ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರಿ. ಅಂಡ್ ಈತದನ್ನ ಉಚ್ಚಾಟನೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಎಷ್ಟು ದಿನ ಟೈಮ್ ತಗೊಳ್ತು ಅಂತ ಎಲ್ರಿಗೂ ಗೊತ್ತು. ಇವನನ್ನು ವಹಿಸ್ಕೊಂಡು ಮಾತಾಡ್ದವ್ರು ಎಷ್ಟೋ ಜನ. ನಾಚಿಕೆ ಆಗ್ಬೇಕು ಅವನನ್ನು ವಹಿಸ್ಕೊಂಡು ಮಾತಾಡಿದವ್ರು ಎಲ್ರಿಗೂ. ಅಂಡ್ ಇವತ್ತು ಪರಮೇಶ್ವರ್ ಅವ್ರು ಹೇಳ್ತಾ ಇದ್ರು, ಬಹಳ ಸ್ಟ್ರಿಕ್ಟ್ ಆಗಿ ನಾವು ಆಕ್ಷನ್ ತಗೊಂಡಿದೀವಿ ಅಂತ. FIR ಆದ್ಮೇಲೆ ತಲೆ ಮರೆಸ್ಕೊಂಡು ಹೋಗಿದ್ದ. ಜಾಮೀನು ಅರ್ಜಿನೂ ವಜಾ ಆಗಿತ್ತು, FIR ರದ್ದು ಕೋರಿ ಸಲ್ಲಿಸಿದಂತ ಅರ್ಜಿ ಕೂಡ ವಜಾ ಆಗಿತ್ತು. ಇವತ್ತು ಜಾಮೀನನ್ನ ಅರ್ಜಿಯನ್ನ ವಜಾ ಮಾಡಿ ಕೋರ್ಟು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಜಡ್ಜ್ ಸುಕನ್ಯಾ ಅವರ ಪೀಠ ಈ ಆದೇಶವನ್ನ ನೀಡಿದೆ. ಹ್ಯಾಟ್ಸ್ ಆಫ್ ಹೇಳಬೇಕು. ಇಂಥ ತೀರ್ಪುಗಳು ಬೇಕ್ರಿ, ಸಮಾಜದಲ್ಲಿ ಇಂಥ ತೀರ್ಪುಗಳು ಬೇಕು. ಯಾಕೆಂದ್ರೆ ಇಂಥ ಧಮ್ಕಿ ಹಾಕೋರ್ಗೆ, ರೌಡಿ ತರ ವರ್ತಿಸೋರ್ಗೆ, ರಾಜಕೀಯದ ನೆಪದಲ್ಲಿ ಸಾರ್ವಜನಿಕರಿಗೆ ಮತ್ತು ಅಧಿಕಾರಿಗಳಿಗೆ ಚಿತ್ರ ಹಿಂಸೆ ಕೊಡೋರ್ಗೆ, ಅಧಿಕಾರದ ಹೆಸರಿನಲ್ಲಿ ಮೋಸ ಮಾಡೋರ್ಗೆ ಈ ತೀರ್ಪು ಒಂದು ಪಾಠ ಆಗಬೇಕು. ನೇರವಾಗಿ ಇಲ್ಲಿಂದ ಜೈಲಿಗೆ ಹೋಗ್ಬೇಕೀಗ. ಮಧ್ಯಂತರ ಜಾಮೀನ ಒಂದು ಮೇನ್ ನಾವು ಮಧ್ಯಂತರ ಜಾಮೀನು ಕೇಳಿದ್ವಿ, ಅವರು ಪೊಲೀಸ್ ಕಸ್ಟಡಿ ಕೇಳಿದ್ರು. ಪೊಲೀಸರು ಇಂಥ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳನ್ನು ಮುಂಚೆ ಕಲೆ ಹಾಕಿಕೊಂಡು ಪೊಲೀಸರು ಮತ್ತೆ ಸಾಕ್ಷ್ಯಾಧಾರಗಳು ಬೇಕಿಲ್ದಿರ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದಾರೆ.
ಅಂತ ನಾವು ವಾದ ಮಾಡಿದ್ವಿ. ಯಾಕೆ ಅಂತಂದ್ರೆ ಇದರಲ್ಲಿ ಇರೋದು ಸಾಕ್ಷ್ಯಾಧಾರ ಓನ್ಲಿ ಟೇಪ್ ರೆಕಾರ್ಡಿಂಗ್. ಆ ಟೇಪ್ ರೆಕಾರ್ಡಿಂಗ್ ಸಿಕ್ಕಿದ್ರೆ ಮತ್ತೆ ಇನ್ನೇನು ಸಾಕ್ಷ್ಯಾಧಾರ ಇಲ್ಲ. ಆದ್ದರಿಂದ ಅವರು ಪೊಲೀಸ್ ಕಸ್ಟಡಿ ಕೇಳ್ತಾ ಇರೋದು ಸಮಂಜಸವಲ್ಲ, ದಯವಿಟ್ಟು ರಿಜೆಕ್ಟ್ ಮಾಡಿ ಅಂತ ಒಂದು ಭಾಗ. ಇನ್ನೊಂದು ಭಾಗ ಬೇಲ್ ಕೊಡಿ, ಇಂಟ್ರಿಮ್ ಬೇಲ್ ಕೊಡಿ ಅಂತ ಕೇಳಿದ್ರು. ಕೋರ್ಟು ಅವ್ರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ, ಜುಡಿಷಿಯಲ್ ಕಸ್ಟಡಿ ತಿರಸ್ಕರಿಸಿದ್ದಾರೆ. ಪೊಲೀಸರು ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಎರಡನೇದು ನಮ್ಮ ಇಂಟ್ರಿಮ್ ಬೇಲ್ ಏನು ಕೇಳಿದ್ವಿ ಅದನ್ನು ತಿರಸ್ಕರಿಸಿ ನಾಳೆಗೇನೆ ಬೇಲ್ ಹಾಕಿದ್ದಾರೆ. ಬೇಲ್ ವಾದವನ್ನು ನಾಳೆಗೇನೆ ಹಾಕಿದ್ದಾರೆ. ಆದ್ದರಿಂದ ನಮಗೆ ನಾಳೆನೇ ಬೇಲ್ ವಾದ ಇರೋದ್ರಿಂದ ನಾಳೆ ಕೋರ್ಟ್ಗೆ ನಾವು ನಮ್ಮ ಬೇಲ್ ವಾದವನ್ನು ಮಂಡಿಸ್ತೀವಿ ಹಾಗೂ ಕೋರ್ಟಿನ ತೀರ್ಪು ಕಾಯ್ತೀವಿ. ಸರ್, ಈಗ ರಾಜೀವ್ ಗೌಡರಿಗೆ 14 ನ್ಯಾಯಾಂಗ ಬಂಧನ ಸದ್ಯಕ್ಕೆ 9 ಅಂತ ಹೇಳಿದ್ದಾರೆ. ಅಂದರೆ ಈಗ ನಾಳೆ ವಾದ ಆಗುತ್ತೆ. ಬಿಡಿಸ್ಕೊಳ್ತೀವಿ. ನಾಳೆ ವಾದ ಆಗುತ್ತೆ. ಅಲ್ಲ, ಈ ಪ್ರೊಸೀಜರ್ ಹೇಗಿದೆ? ನಾಳೆ ವಾದ ಆಗುತ್ತೆ. ಆರ್ಗ್ಯುಮೆಂಟ್ ಮಾಡಿ ವಾದ ಆದಮೇಲೆ ತೀರ್ಪು ಯಾವತ್ತು ಬರುತ್ತೋ ಆವತ್ತು ಬಹುಶಃ ನಾವು ಬಂಧನದಿಂದ ಆಚೆ ಬರ್ತೀವಿ. ಸರ್, ಈಗ ನಾಳೆ ಬೇಲ್ ಸಿಗುವ ನಿರೀಕ್ಷೆ ಇದೆ. ವಾದಕ್ಕೆ ಯಾವಾಗ? ನಾಳೆಗೆ ಇದೆ. ನಾಳೆಗೆ ವಾದಕ್ಕೆ ಹಾಕಿದ್ದಾರೆ. ಸೊ ಆದ್ದರಿಂದ ನಾವು ಅದು ಹೇಳಿದ್ವಿ, ಈ ಸೆಕ್ಷನ್ ಅಪ್ಲೈ ಆಗಲ್ಲ. ಯಾಕೆಂದ್ರೆ ಬೇಲ್ ಸಿಗದಿರುವಂಥ ಸೆಕ್ಷನ್ ಅವ್ರು ಹಾಕಿದ್ದಾರೆ ಹೊರತು ಇನ್ನು ಉಳಿದ ಸೆಕ್ಷನ್ ಅಪ್ಲೈ ಆಗ್ಬೋದು, ಬೇಲಬಲ್ ಸೆಕ್ಷನ್. ಸರಿ, ಬಟ್ ನಾನ್ ಬೇಲಬಲ್ ಸೆಕ್ಷನ್ನ ಅವರು ನಮ್ಮ ಮೇಲೆ ಒಂದು ರಿವೆಂಜಿಂದ ಹಾಕಿದ್ದಾರೆ ಅಂತ ನಾವು ವಾದ ಮಾಡಿದ್ದೀವಿ. ಸೊ ಅದನ್ನು ಕೂಡ ಆಲಿಸಿ ಕೊಟ್ಟು ಒಂದೇನಂತಂದರೆ ಒಳ್ಳೆಯ ಬೆಳವಣಿಗೆ, ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿದೆ. ಬೇಡ, ನ್ಯಾಯಾಂಗ ಅಂದರೆ ಕೋರ್ಟ್ ಕಸ್ಟಡಿನಲ್ಲೇ ಎಲ್ಲ ಪ್ರಕರಣಗಳಲ್ಲಿ ಹಿನ್ನಡೆ ಆಗ್ತಾ ಇದೆಯಲ್ಲ ಸರ್ ಈ ಕೋರ್ಟಲ್ಲಿ. ಆ್ಯಕ್ಚುಲಿ ಒಳ್ಳೆ ಡೆವಲಪ್ಮೆಂಟ್. ಯಾಕೆಂದರೆ ಒಂದು ಭಾಗ ಹೌದು, ಜಾಮೀನು ಸಿಕ್ಕಲಿಲ್ಲ ಅನ್ನೋದು ಒಂದು ಭಾಗ ಆದರೆ ನಾಳೆಗೇ ಆರ್ಗ್ಯುಮೆಂಟ್ ಇದೆ. ಎರಡನೇದೇನಂತಂದರೆ ಅವ್ರು ಕೇಳಿರೋ ಒಂದು ಯಾವುದು ನಾವು ನಮ್ಮ ಕಸ್ಟಡಿ ಕೊಡಿ ಅಂತ ನಾವು ಅವ್ರನ್ನ ಇದಕ್ಕೆ ಕರ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿರೋದನ್ನ ಅದು ಹಾರ್ಬರಿಂಗ್ ಅಂತ ಬರುತ್ತೆ. ಆ ಹಾರ್ಬರಿಂಗ್ ಅಫೆನ್ಸೇ ಬೇಲಬಲ್. ಸೊ ಬೇಲಬಲ್ ಅಫೆನ್ಸ್ಗೆ ನೀವು ಕಸ್ಟಡಿ ತಗೊಂಡಿಲ್ಲ ಅಂತ ಆ ವಾದವನ್ನು ಕೋರ್ಟ್ ಮನ್ನಣೆ ಕೊಟ್ಟಿದೆ. ಮೈಕಲ್ ಅವರಿಗೆ ಮೈಕಲ್ ಅವ್ರಿಗೆ ಬೇಲ್ ಕೊಟ್ಟರು. ವಿಶ್ವಾಸ ಇದೆ. ಮೈಕಲ್ ಅವ್ರಿಗೆ ಕಂಡೀಷನ್ಸ್ ಹಾಕಿದ್ದಾರೆ. ಅದು ಆದೇಶ ಪ್ರತಿ ಬಂದ ಮೇಲೆ ರಾಜೀವ್ ಗೌಡ ಪರ ವಕೀಲರಾದಂತಹ BS ವಿವೇಕ್ ಮಾತನಾಡ್ತಾ ಇದ್ರು. ನಾವು ಇಂಟರಿಮ್ ಬೇಲ್ ಕೇಳಿದ್ವಿ, ಪೊಲೀಸರು ಕಸ್ಟಡಿ ಕೇಳಿದ್ರು, ಆದರೆ ಪೊಲೀಸ್ ಕಸ್ಟಡಿಗೂ ಕೊಟ್ಟಿಲ್ಲ, ನಮಗೆ ಇಂಟರಿಮ್ ಬೇಲ್ ಕೊಟ್ಟಿಲ್ಲ. ಮತ್ತೆ ನಾವು ಬೇಲ್ಗೆ ಅಪ್ಲೈ ಮಾಡ್ತೀವಿ, ನಾಳೆನೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ನಾಳೆ ಬೇಲ್ ವಾದವನ್ನು ಮಂಡಿಸ್ತೀವಿ, ಖಂಡಿತವಾಗ್ಲೂ ಅವರನ್ನು ಹೊರಗಡೆ ಕರ್ಕೊಂಡು ಬಂದೇ ಬರ್ತೀವಿ. ನಾನ್ ಬೇಲೇಬಲ್ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಹೊರತು ಆದರೆ ಆ ಸಾಕ್ಷಿಗಳನ್ನು ಸರಿಯಾಗಿ ಕಲೆ ಹಾಕಿಲ್ಲ, ಆ ಟೇಪ್ ಆಡಿಯೋ ರೆಕಾರ್ಡರ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ರಾಜೀವ್ ಗೌಡ ಪರ ವಕೀಲರು ಮಾತಾಡಿದ್ದಾರೆ. ಅಫ್ಕೋರ್ಸ್ ನಮ್ಮ ವ್ಯವಸ್ಥೆ ಆಗಿದೆ. ಹಾಗಾದರೆ ಟೇಪ್ ರೆಕಾರ್ಡ್ರಲ್ಲಿ ಆ ಥರ ಮಾತುಗಳನ್ನು ಆಡಿರೋದು ಸರಿನಾ? ಅದೇ ಅವ್ರ ಮನೆ ಹೆಣ್ಮಕ್ಳಿಗೆ ಆ ಥರ ಭಾಷೆಗಳನ್ನು ಬಳಸಿ ಮಾತಾಡಿದಿದ್ರೆ ಹೀಗೆ ಹೇಳ್ತಾ ಇದ್ರಾ?